ಹಲೋ ಗೆಳೆಯರೇ, ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಪ್ರಸ್ತುತ ಮದುವೆ ಆಗೋದಕ್ಕೆ ಒಬ್ಬ ಹುಡುಗಿ ಬೇಕಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ಇವ್ರಿಗೂ ಕೂಡ ಒಬ್ಬ 30 ವರ್ಷದ ಒಳಗಿನ ಹುಡುಗ ಬೇಕಾಗಿದ್ದಾರೆ. ಇವರ ವಯಸ್ಸು ಬಂದ್ಬಿಟ್ಟು ಭುವನ ಚೌಗಲೆ. ವಯಸ್ಸು ಬಂದು ಬರೀ 26 ವರ್ಷ. ಶಿಕ್ಷಣ ಬಂದ್ಬಿಟ್ಟು BCom. ಉದ್ಯೋಗದಲ್ಲಿ ಅಕೌಂಟೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ಅಂದರೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬ ಒಂದು ತಾಲೂಕಿನಲ್ಲಿ ವಾಸವಾಗಿರೋದು. ಹವ್ಯಾಸ ಬಂದ್ಬಿಟ್ಟು ಹೋಮ್ ಡೆಕೋರೇಷನ್ ಆ್ಯಂಡ್ ಒಳ್ಳೆಯ ಒಂದು ಪ್ಲ್ಯಾನಿಂಗ್ ಮ್ಯಾನೇಜ್ಮೆಂಟ್ ಕೆಲಸ. ತಂದೆಯವರು ರೈತರು, ತಾಯಿಯವರು ಸೆಲ್ಫ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಗುಂಪಿನ ಸದಸ್ಯರು ಆ್ಯಂಡ್ ಸಹೋದರರು ಇಬ್ಬರಿದ್ದಾರೆ. ಒಬ್ಬ BSc ಆ್ಯಂಡ್ ಇನ್ನೊಬ್ಬ SSLC. ಮನೆಯ ಒಬ್ಬ ಹಿರಿಯ ಮಗಳೇ ನಾನೇ. ಹಾಗಾಗಿ ನನ್ನ ಒಂದು ಮೂಲಕ ಮನೆಯಲ್ಲಿ ಶುಭ ಕಾರ್ಯ ಪ್ರಾರಂಭಿಸುವಂತಹ ಉದ್ದೇಶ ಮನೆಯವರದಾಗಿದೆ ಅಂತ ಇವರು ಹೇಳಿರೋದು. ಸೊ ಭುವನ ಚೌಗಲೆ ಅವರು ನಿಮಗೆ ಇಷ್ಟ ಆಗಿದ್ದರೆ ಇವರ ಮಾಹಿತಿನ ಇನ್ನೊಮ್ಮೆ ನೋಡ್ಕೊಳ್ಳಿ, ಫೋಟೋ ಸಹ ಇನ್ನೊಮ್ಮೆ ನೋಡ್ಕೊಳ್ಳಿ. ಸೊ ಮುಂದುವರೆದು ವಿಡಿಯೋದಲ್ಲಿ ತಿಳಿಸುವ ರೀತಿಯಾಗಿ ಇವರಿಗೆ ಒಬ್ಬ ಹುಡುಗ ಯಾವ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ ಆ್ಯಂಡ್ ಹುಡುಗನ ಇರತಕ್ಕಂಥ ಕ್ವಾಲಿಫಿಕೇಷನ್ ಸಹ ನಮಗೆ ಕಳಿಸಿದ್ದಾರೆ. ಅದರ ಪ್ರಕಾರ ನಾವು ತಿಳಿಸ್ತಾ ಹೋಗ್ತೇವೆ. ಬರೀ ಬಿಜಾಪುರ ಹುಡುಗನೇ ಬೇಕು ಅಂತ ಏನಿಲ್ಲ, ಸುತ್ತಮುತ್ತ ಎಲ್ಲಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ಅವ್ರಿಗೆ ಇಷ್ಟ ಆಗಬೇಕು. ನೀವು ಇಷ್ಟ ಆಗಬೇಕು ಅಂದರೆ ನೀವು ಈ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಬರಬೇಕು. ಪಾಯಿಂಟ್ಗಳು ಯಾವ ರೀತಿ ಇದೆ ಅಂತಂದರೆ, ಭುವನ ಅವರು ಪ್ರಸ್ತುತ ಬಾಗೇವಾಡಿನಲ್ಲಿ ವಾಸವಾಗಿರೋದ್ರಿಂದ ಅಪ್ಪಟ ಒಂದು ದೇವರ ಭಕ್ತಿಯಾಗಿದ್ದಾರೆ. ಬಸವಣ್ಣವರ ಒಂದು ಚಿಂತನೆಯಲ್ಲಿ ಲಿಂಗಾಯತ ಜನ ಇವರು, ಓಕೆನಾ. ಸೊ ಇದು ಅವರ ಜಾತಿ. ಬಟ್ ಹುಡುಗ ಮದುವೆ ಆಗಬೇಕು ಅಂದರೆ ಇದೇ ಜಾತಿಯವನಾಗಿರಬೇಕು ಅಂತ ಉದ್ದೇಶಪೂರ್ವಕವಾಗಿ ಏನು ಹೇಳಿಲ್ಲ. ಒಟ್ಟಿನಲ್ಲಿ ಹುಡುಗ ಇರಬೇಕು ಅಂತ ಅಷ್ಟೇ ಹೇಳಿರೋದು. ಕುಟುಂಬದಲ್ಲಿ ಹುಡುಗ ಬಂದ್ಬಿಟ್ಟು ಪ್ರಿಯ ಮತ್ತು ಮ್ಯಾಚ್ಯೂರ್ಡ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಹೆಂಡತಿ ಜೊತೆ ಮಾತನಾಡುವ ಗುಣ, ಓದಿನಲ್ಲಿ ಮತ್ತು ಕೆಲಸದಲ್ಲಿ ಎಲ್ಲರೂ ಕೂಡ ಎರಡರಲ್ಲೂ ಕೂಡ ಸೆಟಲ್ಡ್ ಆಗಿರಬೇಕು. ಒಂದು ಜಾಬರ್ ಇರಬೇಕು, ಇಲ್ಲಾಂದರೆ ಒಳ್ಳೆಯ ಒಂದು ಜಾಣ್ಮೆತನನಾದರೂ ಇರಬೇಕು ನಿಮಗೆ. ಆ್ಯಂಡ್ ಭವಿಷ್ಯಕ್ಕಾಗಿ ಹಣದ ಯೋಜನೆ ಕೂಡಿಡುವಂಥ ಹುಡುಗ. ಧೂಮಪಾನ ಮದ್ಯಪಾನದಿಂದ ದೂರವಿರಬೇಕು. ಒಳ್ಳೆಯ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು. ಒಳ್ಳೆಯ ವ್ಯಕ್ತಿ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ನೋಡಿ ಎಷ್ಟೊಂದು ಸ್ಮೂತಾಗಿ, ಎಷ್ಟೊಂದು ಶಾರ್ಟ್ಕಟ್ಟಾಗಿ ಹೇಳಿದ್ದಾರೆ ಅಂದರೆ ಲೈಫಿನ ಬಗ್ಗೆ. ಅಂದರೆ ಮನುಷ್ಯ ನನ್ನ ಮದುವೆ ಆದಾಗಿಂದ ಸಾಯೋವರೆಗೂ ಏನೆಲ್ಲ ಇರಬೇಕು ನಿಮ್ಮ ಹತ್ರ ಅಂತ ಪಿನ್ ಟು ಪಿನ್ನಾಗಿ ಡೀಟೇಲಾಗಿ ಶಾರ್ಟ್ಕಟ್ಟಾಗಿ ಹೇಳಿದ್ದಾರೆ. ಬಟ್ ಅರ್ಥ ಮಾಡ್ಕೊಳ್ಳೋರು ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಬಿಡಕ್ಕೆ ಹೋಗ್ಬಿಡಿ ಇಂಥ ಒಂದು ಆಫರ್ಗಳನ್ನು. ಕೆಲವೊಂದಿಷ್ಟು ಅಷ್ಟೇ ಬರುತ್ತೆ. ಬಟ್ ತುಂಬ ಮುದ್ದಾಗಿದ್ದಾರೆ. ನೋಡೋದಕ್ಕೆ ಸ್ವಲ್ಪ ತೆಳ್ಳಗಿದ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಇನ್ನೂ ಇಷ್ಟಕ್ಕೆ ಶಾಕ್ ಆಗಕ್ಕೆ ಹೋಗ್ಬೇಡಿ. ಇವ್ರ ಹತ್ರ ಇನ್ನೂ ಏನೆಲ್ಲ ಇದೆ, ಆಸ್ತಿ ಏನಾದರೂ ಇದೆ ಅಂತ ತಿಳ್ಕೊಳ್ಬೇಕಲ್ವಾ. ಖಂಡಿತ ಅದರ ವಿಡಿಯೋ ಸಹ ನಾವು ಮಾಡ್ತೇವೆ, ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಏನೇನಂತ. ಫೋಟೋನ ನೋಡ್ಕೊಳ್ಳಿ, ಇನ್ನೊಮ್ಮೆ ಡೀಟೇಲ್ಸ್ಗಳನ್ನು ಓದ್ಕೊಳ್ಳಿ ಆ್ಯಂಡ್ ಅವರ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ನೋಡ್ಕೊಳ್ಳಿ, ಆಯಿತಾ. ಇವಾಗ ಬನ್ನಿ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ. ಪಾಯಿಂಟ್ ನಂಬರ್ 1, ಇವ್ರ ಹತ್ರ ಇರೋದು ಈ ಒಂದು ಕಾರು. ಮೊದಲನೇದಾಗಿ ಇವರಿಗೆ ಇಬ್ಬರು ಅಣ್ಣ ತಮ್ಮಂದರಲ್ವ, ಒಬ್ಬ BSc ಇನ್ನೊಬ್ಬ SSLC ಓದ್ತಕ್ಕಂತಹ ಹುಡುಗರು. ಒಬ್ಬ BSc ಮಾಡಿ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಅವನು ಹೋಗಿರೋದು 2012ನೇ ಇಸ್ವಿಯಲ್ಲಿ. ಪ್ರಸ್ತುತ 2015ರಿಂದ 2020 ಒಳಗಡೆ ಒಂದು ಕಾರನ್ನು ಪರ್ಚೇಸಿಂಗ್ ಮಾಡಿರ್ತಾರೆ. ಆ ಒಂದು ಕಾರೇ ಮಾರುತಿ ಫ್ಲಾಕ್ಸ್ ಅಂತ. ಇಲ್ಲಿ ನೋಡ್ತಕ್ಕಂಥ ಕಾರು ಪ್ರಸ್ತುತ ಅವ ಹುಡುಗ ಏನಿರ್ತಾನೆ BScನಲ್ಲಿ ರಾಹುಲ್ ಅಂತ, ಅವನ ಹೆಸರಿಗೆ ಮಾಡಿಕೊಳ್ಳಲ್ಲ ಹೆಸರು ಕಾರನ್ನ. ಯಾಕಂದರೆ ನನ್ನ ಅಕ್ಕನ ಹೆಸರು ಇರಲಿ, ಮನೆಯ ಹಿರಿಯ ಸದಸ್ಯ ಅವಳು ಅಂತ ಇವರ ಹೆಸರಿಗೆ ಮಾಡಿರ್ತಾರೆ. ಹಾಗಾಗಿ ಇವಾಗ ಇವರನ್ನು ನೀವು ಮದುವೆ ಆದರೆ ಪ್ರಸ್ತುತ ಒಂದು ಮನೆ ಆ್ಯಂಡ್ ಇಲ್ಲಿ ನೋಡ್ತಕ್ಕಂಥ ಕಾರು ನಿಮ್ಮ ಹೆಸರಿಗೆ ಬರುತ್ತೆ. ಇದು ಇವತ್ತಿನ ಒಂದು ಡೀಟೇಲ್ಸು. ಮಾರುತಿ ಫ್ಲಾಕ್ಸ್ ಒಳ್ಳೆಯ ಒಂದು 1.0 ಲೀಟರ್ ಟರ್ಬೋ ಆ್ಯಂಡ್ ಪೆಟ್ರೋಲ್ ವೇರಿಯಂಟು. ಮೈಲೇಜಿಂಗಲ್ಲಿ 20 ಆ್ಯಂಡ್ 22 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಟಾಪ್ ಸ್ಪೀಡಲ್ಲಿ 165 ಟಾಪ್ ಸ್ಪೀಡು ಆ್ಯಂಡ್ ಮ್ಯಾನ್ಯಲ್ ಆಗಿರ್ತಕ್ಕಂಥ ಡಿಸೈನ್ ಇದೆ. ಒಳಗಡೆ 5 ಸೀಟ್ಸ್ಗಳಿದೆ ಅಂತೆ. ಒಂದು ಫ್ಯಾಮಿಲಿ ಕುಳಿತುಕೊಂಡು ಹೋಗ್ಬೋದು ಲಾಂಗ್ ಡ್ರೈವು. ಟಾಪ್ ಮಾಡಲು ವಿತ್ ಕಲರಿಂಗ್ ಡಿಸೈನಲ್ಲಿ ನಾಯ್ಸ್ ಆಗಿರ್ತಕ್ಕಂಥ ಮಾರುತಿ ಕಾರು ನಿಮಗೆ ಆಫರಲ್ಲಿ ಸಿಗಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಚಾರ್ಜು ತಪ್ಪದೆ ಆ್ಯಡ್ ಆಗಿ ನೀವು ನೋಡ್ಕೊಂಡು ಹೋಗಬೇಕು. ಅದು ಮೇನ್ ಪಾಯಿಂಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ಒಳಗಡೆ ಈ ರೀತಿ ಇದೆ, ಒಂದು ಸಲ ನೋಡ್ಕೊಂಡು ಬಿಡಿ. ಸೀಟು ಕಂಫರ್ಟಬಲ್ ಆಗಿದೆ. ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು. ಬಟ್ 2015ರಿಂದ 20 ಒಳಗಡೆನ ಕಾರು ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಬಟ್ ನಾಟ್ ಡ್ಯಾಮೇಜ್ಡ್. ಯಾಕಂದರೆ ಹೆಣ್ಣು ಮಕ್ಕಳು ಕಾರುಗಳನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಹುಡುಗಿನ ನೀವು
ಮನಸಾರೆ ಇಷ್ಟಪಟ್ಟು ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸುವಂಥ ರೀತಿ ನಿಮ್ಮ ಫೋಟೋ, ಹೆಸರು, ಊರು ಮೆನ್ಷನ್ ಮಾಡಿ ಒಂದು ಪ್ರೊಫೈಲ್ನ ಮಾಡಿ ನಮ್ಮ ಒಂದು ಜಿಮೇಲ್ ID ನೋಡಿಲ್ವಾ? ಇಲ್ಲಿ ಬರೀತಿದೆ ನೋಡಿ, sri9591gmail.com ಮೇಲ್ ಮಾಡಬೇಕು. ಮೇಲ್ ಮಾಡಿದ ತಕ್ಷಣ ನಾವು ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ಅವ್ರಿಗೆ ನಾವು ಮೇಲ್ ಮಾಡ್ತೀವಿ. ಅವರು ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ನಿಮಗೆ ಮೆಸೇಜ್ ಮಾಡ್ತಾರೆ. ಬಟ್ ಮೆಸೇಜ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ. ಅವ್ರಿಗೆ ನೀವು ಇಷ್ಟ ಆಗಿರಲ್ಲ, ಮತ್ತೊಬ್ಬರಿಗೆ ಟ್ರೈ ಮಾಡಿಸ್ತೀವಿ. ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.